ಮಂಕುತಿಮ್ಮನ ಕಗ್ಗ ಮುಕ್ತಕ 27. ಸೃಷ್ಟಿಯಾಶಯವದೇನ ಸ್ಪಷ್ಟ ಸಂಶ್ಲಿಷ್ಟ ಇಷ್ಟ ಮೋಹಕ ದಿವ್ಯ ಗುಣಗಳೊಂದು ಕಡೆ ಕಷ್ಟ ಭೀಭತ್ಸ ಘೋರಗಳಿನ್ನೊಂದು ಕಡೆ ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಈ ಸೃಷ್ಟಿಯಲ್ಲಿ ಎಲ್ಲವೂ ಅಸ್ಪಷ್ಟದಂತೆ ಕಾಣುತ್ತದೆ. ಒಂದು ಕಡೆ ಬಹಳ ಸುಂದರವಾದ ಮನೋಹರವಾದ ಅಂಶಗಳಿವೆ, ಮತ್ತೊಂದೆಡೆ ಅಷ್ಟೇ ಘೋರವಾದ ಭೀಕರವಾದ ಭಯಂಕರವಾದ ಗುಣಗಳಿವೆ. ಏನಿದು ಸೃಷ್ಟಿಯ ರಹಸ್ಯ ಹಾಗೂ ಅದರ ಆಶಯ? ಇದೊಂದು ಸುಂದರವಾದ ಚೌಪದಿ. ಸತ್ಯಂ ಶಿವಂ ಸುಂದರಂ ಎನ್ನುತ್ತಾರೆ ಈ ಸೃಷ್ಟಿಯನ್ನು. ಸೃಷ್ಟಿ ಎಂದರೆ ಏನು? ಅದೊಂದು ಜಗತ್ತು. ಆ ಜಗತ್ತಿನಲ್ಲಿ ಅನೇಕ ಜೀವರಾಶಿಗಳಿವೆ. ಪ್ರಾಣಿ, ಪಕ್ಷಿ, ಗಿಡ, ಮರ, ಬಳ್ಳಿ, ಹಕ್ಕಿ, ಹುಳು, ಪಟೆ, ಅಂತೆಯೇ ಮನುಷ್ಯನೂ ಇದ್ದಾನೆ. ಇವೆಲ್ಲವೂ ಸೃಷ್ಟಿಯ ಅಂಶ. ಈ ಎಲ್ಲ ಅಂಶಗಳಲ್ಲಿ ಸುಂದರ ಹಾಗೂ ಕ್ರೂರ ಈ ಎರಡೂ ಅಂಶಗಳು ಕೂಡಿವೆ. ನಾವು ಯಾವುದನ್ನು ಆಯ್ಕೆ ಮಾಡಬೇಕು ಎಂಬುದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಲ್ಲವೇ? ಈ ವಿವೇಚನೆಗಾಗಿ ಭಗವಂತನ ಆಜ್ಞೆ ಬೇಕು. ಅವನ ಪ್ರೇರಣೆಯೇ ಇದಕ್ಕೆ ಸ್ಫೂರ್ತಿ. ಭಗವಂತನ ಕೃಪೆಯಿಂದ ಅವನ ಆಜ್ಞೆಯನ್ನು ದಯಪಾಲಿಸುತ್ತಾ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಬಾಳನ್ನು ಹಸನಾಗಿಸಬೇಕು, ಸುಂದರವನ್ನಾಗಿಸಬೇಕು. ಯಾರು ಸುಂದರವಾದ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಬೆಳೆಯುತ್ತಾರೋ ಅವರೇ ಸಮಾಜಕ್ಕೆ ಮಾದರಿ. ಸಕಾರಾತ್ಮಕ ಚಿಂತನೆ ಮತ್ತು ಬದುಕು ಸೊಗಸಾದ ಜೀವನವನ್ನು ನಡೆಸಲು ದಾರಿ ತೋರುತ್ತದೆ. ನಮಗೆ ಸಿಗುವ ಎಲ್ಲ ಅನುಭವಗಳಲ್ಲೂ ಒಳ್ಳೆಯದನ್ನೇ ನೋಡುತ್ತಾ ಹೋದಾಗ ಕೆಟ್ಟ ಪರಿಣಾಮಗಳು ಆಗುವುದಿಲ್ಲ. ಮನಸ್ಸಿಗೆ ಮುದ ನೀಡುವ ಗುಣಗಳನ್ನು ಎಂತಹ ಕ್ಲಿಷ್ಟ ಕ್ಷಣಗಳಲ್ಲೂ ನಮ್ಮ ಆಯ್ಕೆ ಆಗಬೇಕು. ಕಬಾಡಿವಾಲ ಅಂದರೆ ಬೇಡವಾದ ತ್ಯಾಜ್ಯ, ಪ್ಲಾಸ್ಟಿಕ್, ಕಬ್ಬಿಣ ಇದನ್ನು ಆಯುವವನ ಮಗ ಡಾಕ್ಟರ್ ಆಗಬೇಕು ಎಂದು ಕನಸು ಕಾಣುತ್ತಾನೆ. ಅದಕ್ಕೆ ಅವನ ನೆರೆಹೊರೆಯವರು, ಸಂಬಂಧಿಕರು ಅವನನ್ನು ಕುಗ್ಗಿಸುವ ಮಾತುಗಳನ್ನು ಆಡುತ್ತಾರೆ. ಆದರೆ ಅದನ್ನೆಲ್ಲ ಲೆಕ್ಕಿಸದೆ ಅವನ ಪೋಷಕರ ಸಹಾಯದಿಂದ ಮತ್ತು ಪ್ರೇರಣೆಯಿಂದ ಕಷ್ಟಪಟ್ಟು ಓದಿ PUCಯಲ್ಲಿ ಒಳ್ಳೆಯ ಅಂಕ ಪಡೆದು ಈಗ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ನೀಟ್ಗಾಗಿ ತಯಾರಿ ನಡೆಸುತ್ತಿದ್ದಾನೆ. ಹೀಗೆ ಸುಮ್ಮನೆ ಅವರಿವರ ಮಾತಿಗೆ ಕಿವಿಗೊಟ್ಟು ಗೊಣಗುತ್ತಾ ಕುಳಿತಿದ್ದರೆ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಆಯ್ಕೆ ನಮ್ಮ ಕೈಯಲ್ಲಿ ಇರಬೇಕು. ಕೆಲವರು ಈ ಕಗ್ಗದ ಚೌಪದಿಯು ಬರೀ ಪ್ರಶ್ನೆಗಳನ್ನು ಕೇಳುತ್ತವಲ್ಲ ಎಂದು ಭಾವಿಸುತ್ತಾರೆ. ಆದರೆ ಪ್ರಶ್ನೆಯೇ ಇಲ್ಲದಿದ್ದರೆ ಉತ್ತರ ಎಲ್ಲಿಂದ ಬರಬೇಕು? ಮೇಷ್ಟ್ರು ಮಕ್ಕಳಿಗೆ ನಮ್ಮ ದೇಶದ ರಾಜ್ಯಗಳೆಷ್ಟು ಎಂದು ಕೇಳಿದರೆ ಅವರಿಗೆ ಉತ್ತರ ಗೊತ್ತಿಲ್ಲವೆಂದಲ್ಲ. ಅದು ವಿದ್ಯಾರ್ಥಿಗಳನ್ನು ಪ್ರಚೋದಿಸುವ ಬಗೆ. ಅಂತೆಯೇ ಈ ಕಗ್ಗವೂ ನಮ್ಮ ಚಿಂತನೆಗೆ ಹಚ್ಚುವ ಪ್ರಯತ್ನ. ಈ ಪ್ರಪಂಚದಲ್ಲಿ ಒಳ್ಳೆಯದನ್ನು ಆರಿಸಿಕೊಂಡು ಬದುಕನ್ನು ಹಸನಾಗಿಸಬೇಕೆಂಬುದೇ ಈ ಚೌಪದಿಯ ಮೂಲಕ DVG ಅವರು ಆಶಿಸುತ್ತಾರೆ. ಅದೇ ಸೃಷ್ಟಿಯ ಆಶಯವೂ ಹೌದು.